ನಮಸ್ಕಾರ, ಗುಡ್ ಮಾರ್ನಿಂಗ್. ಸಮಯ 5:30 ಬೆಳಗ್ಗೆ ಹೊರಡ್ತಾ ಇದ್ದೀನಿ. ಈಗ ಸಣ್ಣದೊಂದು ರೈಡು, 80 ಕಿಲೋಮೀಟ್ರ್ ಅಷ್ಟೇ. ಹೋಗಿ ಒಂದು ದೇವಸ್ಥಾನ ಇದೆ, ಅಮ್ಮನವ್ರ ದೇವಸ್ಥಾನ. ಹೋದ ಸಲ ಹೋಗಿದ್ದು ಕೃಷ್ಣ ದೇವಸ್ಥಾನ, 15 ದಿವಸ ಆಯಿತು ಎಕ್ಸಾಕ್ಟು. ವೀಕೆಂಡ್ ರೈಡ್ ಇದು. ಹೋದ ವಾರ ಹೋಗಲಿಲ್ಲ, ಅಮಾವಾಸ್ಯೆ ಇತ್ತು ಮನೆಯಲ್ಲಿ. ರೆಸ್ಟ್ರಿಕ್ಷನ್ ಇದೆ ಕೆಲವುದು. ಅಮಾವಾಸ್ಯೆ ದಿನ ರೈಡ್ ಮಾಡಬಾರ್ದು, ಹುಣ್ಣಿಮೆ ದಿನ ರೈಡ್ ಮಾಡಬಾರ್ದು ಅಂಥದ್ದೆಲ್ಲ ಇದೆ. ಅದಕ್ಕೋಸ್ಕರ ಹೋಗಲಿಲ್ಲ ನಾವು. ಈ ಸಲ ಏನಿಲ್ಲ, ಅದರಿಂದ ಹೊರಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು. ಅದೇ ನಮ್ಮ ಪಾರ್ಟ್ನರ್ ಇದಾರಲ್ಲ, ರೈಡಿಂಗ್ ಪಾರ್ಟ್ನರು ಅವರು. ಆದ್ದರಿಂದ ಬೇಗ ಹೋಗಿ ಬೇಗ ಬರೋಣ ಅಂತ. ಸೆಕೆ ಸಿಕ್ಕಾಪಟ್ಟೆ ಇದೆ. 45 ಡಿಗ್ರಿ, 46 ಡಿಗ್ರಿ ಹೋಗ್ತಾ ಇದೆ. 43, 44 ಅಂತಾರೆ, ಫೀಲ್ ಲೈಕ್ 46. 2 ಡಿಗ್ರಿ ಜಾಸ್ತಿನೇ ಫೀಲ್ ಆಗುತ್ತೆ ಇಲ್ಲಿ. ಆದ್ದರಿಂದ ಆದಷ್ಟು ಬೇಗ ಮನೆಗೆ ಬರಬೇಕು. ಆದರೆ ಗೇರ್ ಏನು ಹಾಕುವಂಗೆ ಇಲ್ಲ. ಗೇರ್ ಬಗ್ಗೆ ಯೋಚನೆ ಮಾಡಬೇಡಿ ಈಗ. ಸಣ್ಣ ಪುಟ್ಟ ರೈಡ್ ಮಾಡ್ಕೊಂಡಿರಿ ಅಷ್ಟೇ ಸೆಕೆಗಾಲದಲ್ಲಿ. ಇಲ್ಲ ಅಂದರೆ ಇನ್ನು ಲಾಂಗ್ ರೈಡ್ ಮಾಡೋದು ಇನ್ನು ಮಳೆ ಬಂದ ಮೇಲೆ ಸರಿ. ಮಳೆಗಾಲ ಸೈಡಲ್ಲಿ ಸೌತ್ ಸೈಡ್ ಹೋಗ್ಬೋದು. ಯಾಕೆಂದರೆ ನಾರ್ತಲ್ಲಿ ಮಳೆ ಬರೋದು ಇನ್ನೂ ಲೇಟು. ಜುಲೈಗೆ ಮೇಲೆ, ಜುಲೈ ಆಗಸ್ಟಲ್ಲಿ, ಅಲ್ಲಿವರೆಗೆ ಮಳೆ ಇರಲ್ಲ. ಸೌತಲ್ಲಾದರೆ ಈಗ ಮೇ ಎಂಡಲ್ಲಿ ಮಳೆ ಶುರುವಾಗುತ್ತೆ. ಅದರಿಂದ ಹೋಗ್ಬೋದು ನಾವು, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಸೊ ಅಲ್ಲಿವರೆಗೆ ಇಂಥದ್ದೇ ಸಣ್ಣ ಪುಟ್ಟ ರೈಡ್ ಹೊಡ್ಕೊಂಡು ಇರಬೇಕಷ್ಟೇ, ಏನು ಮಾಡೋಂಗಿಲ್ಲ. ನೋಡೋಣ ಏನಾಗತ್ತೆ ಅಂತ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಒಂದು ಬಹುಚರಾಜಿ ಮಾ ಅಂತೇಳಿ ಅಮ್ಮನವ್ರ ದೇವಸ್ಥಾನ. ಇದು ಭಾಳ ಹಳೆಯ ಪುರಾತನವಾದದ್ದು. 1050 ವರ್ಷ ಹೆಚ್ಚು ಕಡಿಮೆ ಆಗಿದೆ ಅಂತ ಇದನ್ನು ಕಟ್ಟಿಸಿ. ಆದ್ದರಿಂದ ಬಹಳ ಕಾರಣಿಕವಾದದ್ದು. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಹೋಗಿ ಬನ್ನಿ ಅಂತ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ ಇವತ್ತುವರೆಗೆ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚಂಡಾಸುರ ರಾಕ್ಷಸನನ್ನು ವಧೆ ಮಾಡಿದಂಥ ಜಾಗ ಅಂತೇಳಿ. ಹಾಗಾಗಿ ಅಮ್ಮನವ್ರ ಶಕ್ತಿ ಇದ್ದಲ್ಲಿ ರಾಕ್ಷಸರ ವಧೆ ಆಗಿದ್ದೇ ಇದೆ. ಆದ್ದರಿಂದ ಇದು ಒಂಥರ ಶಕ್ತಿಪೀಠ ಥರನೇ, ಸಣ್ಣ ಶಕ್ತಿಪೀಠ ಅಂತ ಕೂಡ ಹೇಳ್ತಾರೆ. 52 ಶಕ್ತಿಪೀಠಗಳಲ್ಲಿ ಇದು ಸಣ್ಣದಷ್ಟೇ, ದೊಡ್ಡ ಶಕ್ತಿಪೀಠ ಅಲ್ಲ. 52ರಲ್ಲ, ಎಕ್ಸ್ಟ್ರಾ ಶಕ್ತಿ ಇದೆ ಅಂತ ನಮ್ಮ ನಂಬಿಕೆ. ಆದ್ದರಿಂದ ಇವತ್ತು ಹೋಗಿ ದರ್ಶನ ಮಾಡಿ ಮತ್ತೆ ಹೇಳ್ತೀನಿ ನಿಮಗೆ. ಅಲ್ಲಿ ಹೋದ ಮೇಲೆ ಸಿಗ್ತೀನಿ, ಇಲ್ಲ ಅಂದರೆ ಮಧ್ಯದಲ್ಲೆಲ್ಲಾದರೂ ಟೈಮ್ ಸಿಕ್ಕಿದ್ರೆ ಸಿಗ್ತೀನಿ, ಮತ್ತೆ ಮಾತಾಡ್ತೀನಿ. ರೋಡ್ ಬಗ್ಗೆ ಆಗಲಿ, ಏನೇ ಬಗ್ಗೆ ಆಗಲಿ. ಅಲ್ಲಿವರೆಗೆ ಬಾಯ್. ನಮಸ್ಕಾರ ಮತ್ತೊಮ್ಮೆ. ಬಂದ ಈಗ 2 ನಿಮಿಷ ಲೇಟಾಗಿ. 5:47ಕ್ಕೆ ಬಂದ, 5:45ಕ್ಕೆ ಬರಬೇಕಿತ್ತು. ಓಕೆ, ಹೊರಟಿದ್ದೀವಿ. ಟೀಗಿ ಏನೂ ಕುಡ್ದಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮು ಒಂದು ಕಡೆ ನಡಾಬಿಟ್ ಪಾಕಿಸ್ತಾನ ಬಾರ್ಡ್ರ್ ಹೋಗಿದ್ವಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ಟೀ ಕುಡಿದಿದ್ವಿ ನಾವು. ಸೊ ಅಲ್ಲೇ ಕುಡಿಯೋಣ ಅಂತ, ಅದಕ್ಕೋಸ್ಕರ ಇಲ್ಲಿ ಟೀ ಕುಡ್ದಿಲ್ಲ. ಇನ್ನು ಮುಂದೆ ಹೋಗ್ಬಿಟ್ಟು ಕುಡಿಬೇಕು. ಹೈವೇ ಮಾತ್ರ ಇಲ್ಲಿ ಸಖತ್ತಾಗಿದೆ. ಆ ರೋಡ್ ಇನ್ನು ಹೇಗಿದೆಯೋ ಗೊತ್ತಿಲ್ಲ. ಅವತ್ತು ಮೆಸನದವರೆಗೆ ಒಂದು ಪರವಾಗಿಲ್ಲ, ಮತ್ತು ಮುಂದೆ ಗೊತ್ತಿಲ್ಲ. ಕಡಿಯವರೆಗೆ ಪರವಾಗಿಲ್ಲ. ಕಡಿಯಿಂದ ಮುಂದೆ ಏನಾದರೂ ರೋಡ್ ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ. ನೋಡೋಣ, ಸಿಗೋಣ ಅಲ್ಲಿ. ಹೋಸಲ ಚಾಯ್ ಕುಡಿಯೋಕೆ ನಿಂತಿದ್ವಲ್ಲ, ಅಲ್ಲೇ ನಿಂತಿದ್ದೀವಿ. ಚಾಯ್ ಕುಡಿದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಚಾಯ್ ಬಿಸ್ಕೆಟು ಅಂತೇಳಿ ಸ್ವಲ್ಪ ಬ್ರೇಕ್ಫಾಸ್ಟ್ ಥರ. ಅಲ್ಲಿದೆ ಅವ್ನು BMW, ಇದು ನನ್ನ BMW. ಇನ್ನೇನು ಹೊರಡೋ ಟೈಮ್ ಆಯಿತು, ಹೊರಡಬೇಕಲ್ಲ. ನಾವು ಹೈವೇಯಿಂದ ಒಳಗಡೆ ಬಂದ್ವಿ. ಈಗ ಇಲ್ಲಿಂದ 42 ಕಿಲೋಮೀಟ್ರ್ ತೋರಿಸ್ತಾ ಇದೆ. 1 ಗಂಟೆ ಎಕ್ಸಾಕ್ಟ್. ಇಲ್ಲೆಲ್ಲ ಮಳೆ ಆಗಿದೆ. ಇಲ್ಲಿ ಸೈಕ್ಲೋನಿಂದು ಇದಿದೆ ನೋಡಿ, ಮೋಡ ನೋಡಿ ಹೇಗಿದೆ ಅಂತ. ಮೇಲೆ ಒಳ್ಳೆ ಕೂಲಾಗಿ ಗಾಳಿ ಹೊಡಿತಾ ಇದೆ. ಇಲ್ಲಿ ಚಳಿ ಶುರುವಾಗುತ್ತೆ ಅನ್ಕೋತಿದ್ದೀನಿ. ಇಲ್ಲಿ 3ನೇ ತಾರೀಕಿಂದ 10-11ನೇ ತಾರೀಕುವರೆಗೆ ಮಳೆ ಇದೆ ಅಂತ ಹೇಳಿದ್ದಾರೆ. ಬುಧವಾರ ಗುರುವಾರ ಅಹಮದಾಬಾದ್ನಲ್ಲಿ ಕೂಡ 75% ಮಳೆ ತೋರಿಸ್ತಾ ಇದೆ.
ಒಟ್ಟು 5 ಇಂಚವರೆಗೆ ಮಳೆ ಆಗೋ ಚಾನ್ಸ್ ಇದೆ. ಕೆಲವು ಕಡೆ ಎಲ್ಲ 2-2.5 ಇಂಚ್ ಮಿನಿಮಮ್ ಆಗುತ್ತೆ ಅಂತೇಳಿ. ಸೌತ್ ಗುಜರಾತು, ವೆಸ್ಟ್ ಗುಜರಾತು, ಮಧ್ಯ ಗುಜರಾತು, ಸ್ವಲ್ಪ ನಾರ್ತ್ ಗುಜರಾತು ಎಲ್ಲ ಕೋಸ್ಟಲ್ ಏರಿಯಾದಲ್ಲಿ ಮಳೆ. ಆದ್ದರಿಂದ ಮುಂದಿನ ವಾರ ಸ್ವಲ್ಪ ಕೂಲಾಗಿರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೋ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದಾಗ್ಬಿಟ್ಟಿದೆ, ರೋಡೆಲ್ಲ ಒದ್ದೆ ಇದೆ, ತಣ್ಣಗಿದೆ. ಇದು ಬೇರೆ ಗದ್ದೆಗಳು ಶುರುವಾಯಿತು, ಜೋಳ. ಅರೆ ಇದು ಸಜ್ಜೆ ಅಂತಾರಲ್ಲ, ಇದು ಬಾಜ್ರಾ ಸಜ್ಜೆ ಬೆಳೀತಾ ಇದ್ದಾರೆ ಇಲ್ಲಿ. ಸಜ್ಜೆ ಸಖತ್ತಾಗಿದೆ ರೋಡ್, ಇಂಟರ್ನಲ್ ರೋಡ್ ಚೆನ್ನಾಗಿದೆ ನೋಡೋಕ್ಕೆ, ಗ್ರೀನರಿ ಇದೆ ಸಿಕ್ಕಾಪಟ್ಟೆ. ಹಳ್ಳಿಗಳು ಸಣ್ಣ ಹಳ್ಳಿಗಳು ಆದ್ದರಿಂದ ಇಲ್ಲಿ ಸ್ಪೀಡ್ ಬ್ರೇಕರ್ಗಳು ಜಾಸ್ತಿ ಇರ್ತಾರೆ. ಸ್ಪೀಡ್ ಬ್ರೇಕರ್ಗಳು ಇಷ್ಟೊಂದು ಇದಾವೆ ಇಲ್ಲಿ, ಪರವಾಗಿಲ್ಲ ಈ ಬೈಕ್ ಆದ್ರಿಂದ. ಬಟ್ ಸ್ಪೀಡಲ್ಲಿ ಬರ್ತಾ ಗೊತ್ತಾಗಲ್ಲ, ಟರ್ನಿಂಗ್ ಸಿಕ್ಕಾಬಿಟ್ಟಿದೆ ಶಾರ್ಪು. ಮಳೆ ಬೇರೆ ಬಂದಿದೆಯಲ್ವಾ, ಸ್ವಲ್ಪ ಆರಾಮಾಗಿ ಓಡಿಸ್ಬೇಕು, ಭಾಳ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ. ಜಬರ್ದಸ್ತ್ ಇದೆ, ಸಖತ್ತಾಗಿದೆ ಕ್ಲೈಮೇಟು. ಅಲ್ಲೇನಾದ್ರು ಮಳೆ ಬರ್ದಿದ್ರೆ ಸಾಕು. ಇನ್ನು ರಸ್ತೆನಲ್ಲಿ ನೋಡಿ ಎಲ್ಲ ಒದ್ದೆ ಇದೆ, ಮಳೆ ಬಂದಿದೆ, ಈಗಿನ್ನೂ ಮಳೆ ಬಂದು ನಿಂತಿದೆ ಅನಿಸುತ್ತೆ ಸದ್ಯ. ನಾನು ರೈನ್ ಕೋಟ್ ಬೇರೆ ತಂದಿಲ್ಲ ಇವತ್ತು, ರೈನ್ ಲೈನರು ತಂದಿಲ್ಲ, ಏನೂ ತಂದಿಲ್ಲ, ಹಂಗೆ ಬಂದಿದ್ದೀವಿ. ಮಳೆ ಬಂದರೆ ಸೈಡಿಗೆ ಹಾಕ್ಕೊಂಡು ನಿಂತ್ಕೋಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ನೋಡೋಣ ಮುಂದೆ ಆಗಿದೆ ಅಂತೇಳಿ, ಸಿಗೋಣ. ಇದೊಂದು ಕಲ್ಯಾಣಿ ಇದೆ ಇಲ್ಲಿ, ಬಟ್ ಮೇಂಟೈನ್ ಇಲ್ಲ. ಇಲ್ಲೆಲ್ಲ ಪ್ರಸಾದ ಗಿಸಾದ ಹಾಕಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ಬಟ್ ಮೇಂಟೈನ್ ಮಾಡಬೇಕಿತ್ತು, ಮೇಂಟೈನ್ ಮಾಡಿಲ್ಲ ಏನು. ಇದು ಹಿಂದ್ಗಡೆಯಿಂದ ರಸ್ತೆ ಇದೆ, ಬ್ಯಾಕ್ ಸೈಡ್ ರೋಡ್ ಇದೆ. ಇಲ್ಲಿಂದ ನಾವು ಎಂಟ್ರಿ ಆಗಿದ್ದೀವಿ. ಕೆಳಗಡೆ ಹೋಗಿ ದಾರಿ ಕೂಡ ಇದೆ ನೋಡಿ, ಹೋಗಿ ಎಂಟ್ರಿ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ದರ್ಶನ ಆಯಿತು, ಹೊರಗಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಒಳಗಡೆಯಿಂದ ಹೋಗಿ ಹೊರಗಡೆ ಮೇನ್ ರೋಡ್ ಹಿಡಿಬೇಕು. ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗಿಲ್ಲ, ಆಗ್ತಾ ಇದೆ. ಎಲ್ಲ ಹೊಡೆದು ಹಾಕಿದ್ದಾರೆ. ಪಾಪ ಗೋಪುರನೇ ಇಲ್ಲ ದೇವಸ್ಥಾನದಲ್ಲಿ, ಮೇನ್ ದೇವಸ್ಥಾನ ಗೋಪುರನೇ ಹೊಡೆದ್ಬಿಟ್ಟಿದ್ದಾರೆ, ಹೊಸದಾಗಿ ಮಾಡ್ತಾರಂತೆ. ಮತ್ತು ಎದುರುಗಡೆ ದರ್ಶನಕ್ಕೆ ಅದು ಇದು ಹಾಲುಗಳು ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಏನೂ ಮಾಡಿಲ್ಲ. ಒಂದು ದೇವಸ್ಥಾನ ಮಾಡಿದ್ರಂತೆ ಮೊದಲು, ಅದೇನೋ ಸರಿ ಇಲ್ಲ ಅಂತ ಮತ್ತೆ ಹೊಡೆದು ಮತ್ತೆ ವಾಪಸ್ ಮಾಡ್ತಾ ಇದ್ದಾರೆ ಅವರು. ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ ಏನು ವ್ಯವಸ್ಥೆ ಇಲ್ಲ. ಬರ್ಬೋದು, ದರ್ಶನ ಮಾಡ್ಬೋದು, ಹೋಗ್ಬೋದು, ಬಿಟ್ರೆ ಏನು ಪ್ರಯೋಜನ ಇಲ್ಲ. ದಾನಗೀನ ಮಾಡೋಕ್ಕೆಲ್ಲ ಆಗಲ್ಲ, ಇಲ್ಲಿ ಕ್ಲೀನ್ ಇಲ್ಲ, ಸಿಕ್ಕಾಪಟ್ಟೆ ಗಲೀಜು ಇಟ್ಕೊಂಡಿದ್ದಾರೆ. ಆದ್ದರಿಂದ ದೇವಸ್ಥಾನ ಮೇಂಟೈನ್ ಆಗಿಲ್ಲ. ಬಾಕಿ ಬಂದು ದರ್ಶನ ಮಾಡೋ ಆಗಲ್ಲ, देखता नहीं कुछ नहीं, कहाँ निकल रहा. ಓಕೆ, ಮತ್ತೆ ಸಿಗೋಣ ತಿಂಡಿ ನಿಲ್ಲಿಸಿದಾಗ. ಇಲ್ಲಿ ಬ್ರೇಕ್ಫಾಸ್ಟ್ ನಿಂತಿದ್ವಿ, 2 ಮಸಾಲೆ ದೋಸೆ ತಿಂದ್ವಿ, ಪಾಪಡಿ ತಿಂದ್ವಿ, ಚಾಯ್ ಕೊಡಿದ್ವಿ, ಎಲ್ಲ ಮುಗೀತು. ಇನ್ನು ಮನೆ ಕಡೆ ಪ್ರಯಾಣ. ಇನ್ನು ಸಿಗುವ ಮನೆ ಹತ್ರ, ಅಲ್ಲಿವರೆಗೆ ಏನೂ ಇಲ್ಲ ಅಷ್ಟೇ. ಚಲೋ, ಬಾಯ್ ಬಾಯ್. ರಸ್ತೆಯಲ್ಲಿ ನಾನು ಇದ್ರೆ ಮಾತಾಡೋಣ. ನಮಸ್ಕಾರ ಮತ್ತೊಮ್ಮೆ. ಅಹಮದಾಬಾದ್ ರೀಚ್ ಆಗಿದ್ದೀವಿ. ಇಬ್ಬರು ಬೇರೆ ಬೇರೆ ಆಗಿದ್ದೀವಿ. ಅವನು ಆ ಕಡೆ ಹೋದ, ನಾನು ಈ ಕಡೆ ಬಂದೆ. ನಮ್ಮ ಮನೆಗೆ ಇಲ್ಲಿಂದ 18-19 ಕಿಲೋಮೀಟ್ರು, ಅವನ ಮನೆ ಇಲ್ಲಿಂದ 2-3 ಕಿಲೋಮೀಟ್ರ್ ಅಷ್ಟೇ. ಅವನು ಆ ಕಡೆ ಮನೆಗೆ ಹೋದ, ಇನ್ನು ನಾವು ಮನೆಗೆ ಹೋಗಬೇಕು. ಸೆಕೆ ಸಿಕ್ಕಾಬಟ್ಟೆ ಹೊಡಿತಾ ಇದೆ, ಸಿಕ್ಕಾಬಟ್ಟೆ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ, ಏನು ಮಾಡೋದು.
ಬಿಸಿಲಿನಿಂದ ಮಾತು ಕೂಡ ಆಡೋಕ್ಕಾಗಲ್ಲ, ಅಷ್ಟೊಂದು ಇದು. ನೀರು ಕುಡಿದು ಕುಡಿದು ಸಾಕಾಯಿತು, ಏನು ಮಾಡೋಕ್ಕಾಗಲ್ಲ. ಅಹಮದಾಬಾದ್ ಸೆಕೆನೇ ಹಾಗೆ. ಸರಿ, ಮತ್ತೆ ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಮನೆಗೆ ಹೋಗೋದು ಇನ್ನೇನಿಲ್ಲ ತೋರ್ಸೋಕ್ಕೆ, ಸಿಟಿ ಅಷ್ಟೇ, ಇನ್ನು ಏನಿದೆ. ನೆಕ್ಸ್ಟ್ ರೈಡು ಎಲ್ಲರೂ ಇದ್ದರೆ ಮಾಡಿದರೆ ತೋರಿಸ್ತೀನಿ, ನೋಡೋಣ. ಅಲ್ಲಿವರೆಗೂ ಬೈ ಬೈ, ಟಾಟಾ, ಸಿ ಯು.